ಬೆಂಗಳೂರಿನ ಕೃಷ್ಣಗಿರಿಯಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಅದರ ಪರಿಣಾಮ ಹಲವು ಅನಾಹುತಗಳು ಕೂಡ ಅಲ್ಲಾಗಿದೆ. ಮಳೆಯ ನೀರಿನ ರಭಸಕ್ಕೆ ಆ ಫೆಂಗಲ್ ಎಫೆಕ್ಟ್ಗೆ ಬಸ್ಸು, ಲಾರಿ, ಕಾರುಗಳೇ ಕೊಚ್ಚಿ ಹೋಗಿದೆ. ನೋಡಿ, ಅತ್ಯಂತ ಭಯಾನಕ ದೃಶ್ಯ ಇದು. ಪ್ರಕೃತಿ ಮುನಿಸಿಕೊಂಡ್ರೆ ಎಲ್ಲವನ್ನ ಆ ಪೋಷಣ ಹೆಂಗೆ ತೆಗೆದುಕೊಳ್ಳಬಹುದು ಅನ್ನೋದಕ್ಕೆ ಮತ್ತೊಂದು ನಿದರ್ಶನ ಇದೆ. ಆ ಬಸ್ಗಳನ್ನು ನೋಡ್ತಾ ಇದ್ದೀರಾ, ಕೊಚ್ಕೊಂಡು ಎಷ್ಟೋ ಮೀಟರ್ ಕೊಚ್ಕೊಂಡು ಬಂದು ಆ ರೀತಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿರೋದು. ಆಮೇಲೆ ಅಲ್ಲಿ ಲಾರಿ ಕೂಡ ಕೊಚ್ಚಿ ಹೋಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಾ. ಕಾರು ಕೂಡ ಇದೇ ಸ್ಥಿತಿಯಲ್ಲಿದೆ. ಅಲ್ಲಿದ್ದವರ ಸ್ಥಿತಿ, ಕಾರಲ್ಲಿ ಘಟನೆ ಆಗಬೇಕಾದ್ರೆ ಯಾರಾದರೂ ಇದ್ದಿದ್ರೆ ಅವ್ರ ಕತೆ ಏನು ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಇದೆ. ಬಸ್ಗಳಲ್ಲಿ ಪ್ರಯಾಣಿಕರಿದ್ದಿದ್ರೆ ಅವ್ರ ಕತೆ ಏನು ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗ್ತಾ ಇದೆ. ಒಟ್ಟಿನಲ್ಲಿ ಕೃಷ್ಣಗಿರಿ ಭಾಗದಲ್ಲಿ ಭಯಾನಕ ದೃಶ್ಯ. ಒಂದು ಸೈಕ್ಲೋನ್ ಸೃಷ್ಟಿ ಮಾಡಬಹುದಾದಂತಹ ಅನಾಹುತ ಎಷ್ಟು ಡೆಡ್ಲಿ ಆಗಿರುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಮತ್ತೆ ಅಲ್ಲಿ ಬ್ರಿಡ್ಜಿನ ಮೇಲೆಲ್ಲ ನೀರು ಫ್ಲೋ ಆಗ್ತಾ ಇರುತ್ತೆ. ಡ್ರೈವರ್ಗಳಿಗೆ ಏನಂದ್ರೆ ನಾನು ತುಂಬಾ ಎಕ್ಸ್ಪೀರಿಯನ್ಸ್ಡ್, ಓಡಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ದುಸ್ಸಾಹಸಕ್ಕೆಲ್ಲ ಕೈ ಹಾಕ್ತಾರೆ. ಆದ್ರೆ ಎಷ್ಟೇ ಎಕ್ಸ್ಪೀರಿಯನ್ಸ್ಡ್ ಇದ್ರು ಪ್ರಕೃತಿ ಮುಂದೆ ಅವರೆಲ್ಲ ನಗಣ್ಯ ಅನ್ನೋದು ಮರ್ತು ಹೋಗ್ಬಿಡ್ತಾರೆ. அறியாத காரு ಕೃತಕ ಬಸ್ ಸ್ಟ್ಯಾಂಡ್ ಥರ ಕಾಣಿಸ್ತಾ ಇದೆ. ಅಂದರೆ ಬಸ್ ಸ್ಟ್ಯಾಂಡ್ ಅಲ್ಲ ಇದು. ಆ್ಯಕ್ಚುಲಿ ನೀರು ಆ ಬಸ್ಸುಗಳನ್ನು, ಕಾರುಗಳನ್ನ ಕೊಚ್ಕೊಂಡು ತಂದು ಒಂದು ಕಡೆ ಹಾಕ್ಕೊಂಡು ಅದು ಬಸ್ ಸ್ಟ್ಯಾಂಡ್ ಥರ ಕಾಣ್ತಾ ಇದೆ. ಆಮೇಲೆ ಇದು ಪ್ರಳಯದ ಸೀನ್ಗಳಿರುತ್ತಲ್ಲ, ಸಿನಿಮಾ ಆ ಥರ ಕಾಣಿಸ್ತಾ ಇದೆ. ನಿಜಕ್ಕೂ ಪರಿಸ್ಥಿತಿ ತುಂಬ ವಿಕೋಪಕ್ಕೆ ಹೋಗಿದೆ ಕೃಷ್ಣಗಿರಿ ಜಿಲ್ಲೆಯಲ್ಲಿ. ಧರ್ಮಪುರಿ ಮತ್ತು ಕೃಷ್ಣಗಿರಿ ಬೆಂಗಳೂರಿಗೆ ಅಂಟಿಕೊಂಡಂತಿರುವಂತಹ ಎರಡು ಜಿಲ್ಲೆಗಳು ತಮಿಳುನಾಡಲ್ಲಿ. ಅಲ್ಲಿ ಈ ಪರಿಪ್ರಮಾಣದ ಮಳೆ ಅಂತಂದರೆ, ಹಾಗಾದರೆ ಬೆಂಗಳೂರಿನಲ್ಲಿ ಬೀಳ್ತಿರೋದು ಕಡಿಮೆನೇ ಬಿಡಿ, ಇದಕ್ಕೆ ಹೋಲಿಸ್ಕೊಂಡ್ರೆ ಏನೇನೂ ಇಲ್ಲ. ಬೆಂಗಳೂರಿನಲ್ಲಿ ಬರೀ ತುಂತುರು ಮಳೆ ಆಗ್ತಾ ಇದೆ, ಅಷ್ಟೇ ಸಾಕು. ಆದರೆ ಇಲ್ಲಾಗಿರ್ತಕ್ಕಂಥ ಅನಾಹುತಗಳನ್ನ ನೀವು ನೋಡಿ ಹೆಂಗೆ. ಒಂದು ಕಡೆ ತೊರೆನಲ್ಲಿ ನೀರು ಹರಿತಾ ಇದೆ, ಬಸ್ಗಳೆಲ್ಲವೂ ಕೂಡ ಕೊಚ್ಕೊಂಡು ಬಂದು ಬಿದ್ದಿವೆ. ಇಲ್ಲಿ ತುಂಬ ಅನಾಹುತ ಆಗಿದೆ. ಟನ್ಗಟ್ಲೆ ತೂಕ ಇರುತ್ತೆ. ಇವೆಲ್ಲ ಇಳಿಬೇಕು, ಪ್ರವಾಹದ ತೀವ್ರತೆ ಎಲ್ಲ ಇಳಿಬೇಕು. ಆಗ ಗೊತ್ತಾಗುತ್ತೆ ನಿಜವಾಗಿ ಏನೇನು ಅನಾಹುತಗಳಾಗಿದೆ, ಎಷ್ಟು ಪ್ರಾಣಹಾನಿ ಆಗಿದೆ. ಈಗಲೇ ಗೊತ್ತಾಗಲ್ಲ. ಆ ಬಸ್ಸು ಕಾರುಗಳಲ್ಲಿ ಯಾರ್ಯಾರಿದ್ರೋ, ಏನು ಕತೆನೋ, ಅವ್ರಗಳ ಕತೆ ಏನು, ಅದು ಯಾವುದು ಇನ್ನೂ ಗೊತ್ತಾಗಿಲ್ಲ. ಬಟ್ ರಕ್ಷಣಾ ಕಾರ್ಯ ತುಂಬ ತ್ವರಿತಗತಿಯಲ್ಲಿ ನಡೀತಾ ಇದೆ. ಕೇಂದ್ರ ಸರ್ಕಾರ ಕೂಡ ಸಾಥ್ ನೀಡಬೇಕು ಇಂಥ ಟೈಮ್ನಲ್ಲಿ.